ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಜ್ಞಾನ ಗಿರಾ ಗೋತೀತ್ ಅಜ ಮಾಯಾ ಮನಗುಣ ಪಾರ ಸೋಯಿ ಸಚ್ಚಿದಾನಂದ ಘನ ಕರ ನರ ಚರಿತ ಉದಾರ ಪ್ರಾತ ಕಾಲ ಸರವು ಕರಿ ಮಜ್ಜನ बैठहि सभा संग द्विज सज्जन वेद पुराण वशिष्ठ बखानहि सुनहि राम जद्यपि सब जानहि अनुजन्ह संजुत भोजन करहि देखी सकल जननी सुख भरहि भरत शत्रुघ्न दोऊ भाई सहित पवन सुत उपबन जाई बूझहि बैठी राम गुण गाहा कह हनुमान सुमति अवगाहा सुनत बिमल गुण अति सुख पावही बहुरी बहुरी करी बिनय कहावही सबके गृह गृह होहि पुराना रामचरित पावन विधि नाना नर अरु नारी राम गुण गानहि करहि दिवस निಸಿ ಜಾತ ನ ಜಾನಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶ್ರೀರಾಮನ ಸೋದರರು ಕೂಡ ರಾಮನ ಪಾದಪದ್ಮಗಳಲ್ಲಿ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ರು. ಯಾವಾಗಲೂ ನಮಗೇನಾದರೂ ಕೆಲಸ ಕೊಡ್ತಾನ ಅಂತ ಕಾಯ್ತಾ ಇದ್ರು. ರಾಮ ಕೂಡ ಅವರಿಗೆ ಬೇಕಾದಷ್ಟು ನೀತಿಯನ್ನು ಹೇಳ್ತಾ ಇದ್ದ, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ. ಆಮೇಲೆ ತುಳಸಿದಾಸರು ಹೇಳ್ತಾರೆ, ಸೀತಾದೇವಿಗೆ ಲವಕುಶ ಅನ್ನುವಂಥ ಇಬ್ಬರು ಅವಳಿ ಮಕ್ಕಳು ಹುಟ್ಟುತ್ತಾರೆ. ಅವರು ಕೂಡ ತುಂಬಾ ಸೌಂದರ್ಯ ಮತ್ತು ವೀರರು ಶೂರರು ಆಗಿದ್ರು. ವಿನಯ ಮತ್ತು ಸದ್ಗುಣ ಎಲ್ಲ ಇತ್ತು. ಮತ್ತು ರಾಮನ ತಮ್ಮಂದ್ರಿಗೂ ಕೂಡ ಒಬ್ಬೊಬ್ಬರಿಗೂ ಎರಡೆರಡು ಗಂಡು ಮಕ್ಕಳಾಗುತ್ತೆ. ಎಲ್ಲರೂ ಕೂಡ ತುಂಬಾ ಸೌಂದರ್ಯ ಸದ್ಗುಣ ಸಂಪನ್ನರು ಆಗಿದ್ರು ಅಂತ ಹೇಳಿದ್ರು. ಅಂದರೆ ಅವರು ಆ ಒಂದು ಕಥೆಯನ್ನು ವಿವರಿಸಲಿಲ್ಲ. ಯಾಕೆ ಅಂದರೆ ಅಲ್ಲಿ ಸೀತಾದೇವಿಗೆ ಅಪವಾದ ಬರೋದು ಅದೆಲ್ಲ ಅವರಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಅವರು ಹೇಳೋಕ್ಕೋಗಿಲ್ಲ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಶ್ರೀರಾಮ ಜ್ಞಾನಕ್ಕೆ ವಾಣಿಗೆ ಮತ್ತು ಇಂದ್ರಿಯಗಳಿಗೂ ಅಗೋಚರನಾಗಿರುವಂಥವನು. ಅಂದರೆ ಏನು, ನಮ್ಮ ಜ್ಞಾನಕ್ಕೆ ಸಿಗದೇ ಇರುವಂಥವನು, ನಮ್ಮ ವಾಣಿಗೂ ಸಿಗದೇ ಇರುವಂಥವನು ಮತ್ತು ಇಂದ್ರಿಯಗಳಿಗೂ ಸಿಗದೇ ಇರುವಂಥವನು. ಅಂದರೆ ಅರ್ಥ ಏನು? ಈಗ ನೋಡಿ, ನಾವು ಇದೆಲ್ಲ ತಿಳ್ಕೊಳ್ತಾ ಇದ್ದೀವಿ, ಆದರೆ ನಮಗೆ ಆ ತಿಳುವಳಿಕೆ ಅನ್ನೋದು ನಮಗೆ ಒಳಗಡೆಯಿಂದ ಉದಯವಾಗಬೇಕೇ ಹೊರತು ಈ ಜ್ಞಾನದಿಂದ ನಮಗೆ ಸಿಗಲ್ಲ. ಇದು ನಮಗೆ ಹೆಲ್ಪ್ ಮಾಡುತ್ತಷ್ಟೇನೆ. ಈಗ ನನ್ನ ಒಳಗಡೆ ಆಲ್ರೆಡಿ ಜ್ಞಾನ ಇದೆ, ಅದು ಹೊರಗಡೆ ಬರಬೇಕು, ಅದು ನನಗೆ ಗೊತ್ತಾಗಬೇಕು. ಅದನ್ನು ಗೊತ್ತಾಗ್ಸೋದಕ್ಕೋಸ್ಕರ ಇದೆಲ್ಲ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಭಗವಂತ ಹೇಗಿದ್ದಾನೆ ಅಂತಂದರೆ, ಯಾರ ಮಾತಿಗೂ ನಿಲ್ಕೋದಿಲ್ಲ ಅವನು. ಅಂದರೆ ಮಾತಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಭೌತಿಕ ಪ್ರಪಂಚದಲ್ಲಿ ಇರೋದು ಎಲ್ಲದಕ್ಕಿಂತ ಮೀರಿರುವಂಥವನಲ್ವಾ. ಯಾವುದನ್ನಾದರೂ ಹೋಲಿಕೆ ಕೊಟ್ಟರೂ ಕೂಡ ಅದು ಸರಿಸಾಟಿ ಆಗೋದಿಲ್ಲ. ಯಾರಾದರೂ ನೀವು ಆತ್ಮ ಸಾಕ್ಷಾತ್ಕಾರ ಆಗಿರುವಂಥವ್ರು, ಭಗವಂತನ ಸಾಕ್ಷಾತ್ಕಾರ ಆಗಿರುವಂಥವ್ರನ್ನ ಕೇಳಿ, ಅವರು ಅದಕ್ಕೊಂದು ಉದಾಹರಣೆಯಾಗಿ ಏನೋ ಒಂದು ಸ್ವಲ್ಪ ಅದನ್ನು ಕಂಪೇರ್ ಮಾಡಿ ಕೊಡ್ತಾರೆ ಹೊರತು ಭಗವಂತ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತಾರೆ. ಅದು ನಮಗೇ ಗೊತ್ತಾಗಬೇಕು, ನಮ್ಮ ಅನುಭವಕ್ಕೆ ಬರಬೇಕು ಅಂತ ಹೇಳ್ತಾರೆ ಹೊರತು ಅದು ವಾಣಿಗೆ ನಿಲುಕುವಂಥದ್ದಲ್ಲ. ಅದೇ ರೀತಿ ನಮ್ಮ ಇಂದ್ರಿಯಗಳಿಗೂ ಕೂಡ ಗೋಚರನಾಗಿರುವಂಥವನು. ಹಾಗಾದರೆ ಹೇಗಾಗುತ್ತೆ ಅಂತಂದರೆ, ಅದನ್ನು ನಾವೇ ತಿಳ್ಕೋಬೇಕು. ಆ ತಿಳ್ಕೊಳ್ಳೋದಕ್ಕೆ ಸಹಾಯ ಇವೆಲ್ಲ ಗ್ರಂಥಗಳು ಮಾಡುತ್ತೆ. ಮತ್ತು ಪ್ರವಚನಗಳಾಗಿರ್ಬೋದು ಮತ್ತು ಸತ್ಸಂಗಗಳಾಗಿರ್ಬೋದು ಎಲ್ಲ ಯಾಕಿದೆ ಅಂತಂದರೆ ನಮಗೆ ಮಾರ್ಗದರ್ಶನವನ್ನು ತೋರಿಸೋದಕ್ಕೆ. ಆದರೆ ಸಾಧನೆ ಅನ್ನೋದನ್ನು ನಾವೇ ಮಾಡಬೇಕಾಗಿರೋದು, ನಮ್ಮ ಒಳಗಡೆ ಆಗಬೇಕಾಗಿರುವಂಥದ್ದು ಅಂತ ಗುರುಗಳು ಹೇಳ್ತಾರೆ. ಜನ್ಮರಹಿತನು, ಮಾಯೆಗೆ ಮನಸ್ಸಿಗೆ ತ್ರಿಗುಣಗಳಿಗೆ ಅತೀತನಾಗಿರುವಂಥವನು. ನೋಡಿ, ಭಗವಂತನಿಗೆ ಜನ್ಮ ಅನ್ನೋದಿಲ್ಲ. ಹಾಗಾದರೆ ಈಗ ಹುಟ್ಟಿದಾನಲ್ಲ ರಾಮಕೃಷ್ಣ ಇದೆಲ್ಲ ಹಾಗೆ ಅಂತಂದರೆ ಅದು ಹುಟ್ಟಿರೋದಲ್ಲ, ಅದು ಅವತರಿಸಿರೋದು ಅಂತ ಅರ್ಥ. ನಾವು ಹುಟ್ಟಿರೋದು, ಭಗವಂತ ಈ ಜಗತ್ತಿಗೆ ಬಂದರೆ ಅದು ಅವತರಣೆ ಮಾಡೋದು ಅಂತ ಅರ್ಥ. ಇನ್ನು ಮಾಯೆಗೆ ಅವನು ಅತೀತನಾಗಿದ್ದಾನೆ, ಅವನಿಗೆ ಮಾಯೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವನೇ ಮಾಯೆಗೆ ಒಡೆಯ ಅಂದಮೇಲೆ ಮಾಯೆ ಅವನನ್ನು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮನಸ್ಸಿಗೂ ಅತೀತವಾಗಿರೋನು, ನಮ್ಮ ಮನಸ್ಸಿನಿಂದ ಅವನನ್ನು ಅಳಿಯೋದಕ್ಕೆ ನೋಡೋದಕ್ಕೆ ಏನಕ್ಕೂ ಆಗಲ್ಲ. ಇನ್ನು 3 ಗುಣಗಳನ್ನು ಅವನು ಮೀರಿರುವಂಥವನು. ಅಂಥವನು ಮಾನವರ ಹಾಗೆ ಮನೋಹರವಾದಂತಹ ಲೀಲೆಗಳನ್ನು ಪ್ರದರ್ಶನ ಮಾಡ್ತಾ ಎಲ್ಲರನ್ನೂ ಕೂಡ ತುಂಬ ಸಂತೋಷ ಪಡಿಸ್ತಾ ಇದ್ದ, ಆಹ್ಲಾದ ಪಡಿಸ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರ
ಉಷಾ ಕಾಲದಿಂದ ಅಂದರೆ ಬೆಳಗ್ಗಿನ ಕಾಲ ಅಂತ ಹೇಳ್ತೀವಲ್ಲ, ಅರುಣೋದಯಕ್ಕಿಂತ ಮುಂಚೆ ಅಂದರೆ ಮುಂಜಾನೆ ಸೂರ್ಯೋದಯದ ಮುಂಚೆ ಅಂತ ಹೇಳ್ತೀವಲ್ವ, ಆಗಲೇ ಎದ್ದು ಸರಿಯೂ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಬ್ರಾಹ್ಮಣರು ಮತ್ತು ಸಜ್ಜನರ ಜೊತೆ ಒಡ್ಡೋಲಗದಲ್ಲಿ ಬಂದು ಕೂತ್ಕೊಳ್ತಾ ಇದ್ದ. ಅದೇ ಒಂದು ಜಾಗ ಇರ್ತಾ ಇತ್ತು, ಅಲ್ಲಿ ಬಂದು ಕೂತ್ಕೊಂಡು ಏನೋ ಮಾತುಕತೆ ಅವತ್ತು ಇನ್ನೇನೇನು ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಆ ರೀತಿ. ಮತ್ತು ಮಹರ್ಷಿ ವಸಿಷ್ಠರು ಇರ್ತಾ ಇದ್ರಲ್ಲ, ಅವರು ವೇದ ಪುರಾಣಗಳ ಕಥೆಗಳನ್ನು ವರ್ಣನೆ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ಗುರುಗಳು ಬಂದು ಕಥೆಗಳನ್ನು ಹೇಳ್ತಾ ಇದ್ರು, ಆದರೆ ಸರ್ವಜ್ಞನಾದಂತಹ ಶ್ರೀರಾಮ ಅದನ್ನೆಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ದ. ಸರ್ವಜ್ಞ ಅಂತ ಯಾಕೆ ಹೇಳಿದ್ದಾರೆ? ಎಲ್ಲ ಗೊತ್ತು ಅವನಿಗೆ, ಆದರೂ ಕೂಡ ಗುರುಗಳು ಹೇಳ್ತಾ ಇದ್ದಾರೆ ಅಂದಮೇಲೆ ಅದನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದ. ನನಗೆ ಯಾಕೆ, ನಾನು ಸರ್ವಜ್ಞ ಅಲ್ವಾ ಅಂತ ಅವನೇನಾದರೂ ಅದನ್ನು ಧಿಕ್ಕರಿಸ್ತಾ ಇದ್ನ? ಇಲ್ಲ. ಆದರೆ ನಮಗೆ ಏನೂ ಗೊತ್ತಿರೋದಿಲ್ಲ, ಎಲ್ಲೋ ಒಂದು ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಆದರೆ ನಮಗೆ ಎಷ್ಟು ಆ ಒಂದು ಅಹಂ ಇರುತ್ತೆ ಅಂದರೆ ನನಗೆಲ್ಲ ಗೊತ್ತು ಅನ್ನೋ ರೀತಿ ನಾವು ಅಸಡ್ಡೆಯಿಂದ ಕೇಳ್ತೀವಿ, ಕೇಳಿಸ್ಕೊಳ್ಳೋದು ಇಲ್ಲ ನಾವು ಅಲ್ವಾ. ಮಧ್ಯಾಹ್ನ ಏನು ಮಾಡ್ತಾ ಇದ್ದಾಗ, ಬೆಳಗ್ಗಿನ ಕೆಲಸ ಇದೆಲ್ಲ ಆಯ್ತಲ್ವಾ, ಇನ್ನು ಮಧ್ಯಾಹ್ನ ತನ್ನ ಸೋದರರ ಜೊತೆ ಆರೋಗಣೆ ಮಾಡ್ತಾ ಇದ್ದ. ಇದನ್ನು ನೋಡಿದಂತಹ ತಾಯಂದಿರು ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇತ್ತು. ಭರತ ಶತ್ರುಘ್ನರಿಬ್ಬರು ಕೂಡ ಹನುಮಂತನ ಜೊತೆ ಸೇರಿಕೊಂಡು ಉಪವನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಶ್ರೀರಾಮಚಂದ್ರನ ಲೋಕೋತ್ತರ ಕಥೆಯನ್ನ ಕುರಿತು ಕೇಳ್ತಾ ಇದ್ರು. ಏನೇನು ಮಾಡ್ದ ರಾಮ, ಹೆಂಗೆಲ್ಲ ಆಯಿತು ಏನು ಅಂತಂದ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು. ಇದನ್ನೇ ನಾವು ಮಾಡಬೇಕಾಗಿರುವಂಥದ್ದು. ಈಗ ಆ ರಾಮನ ಬಗ್ಗೆ ಈಗ ನಾವು ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೀವಲ್ವ, ಅದರ ಬಗ್ಗೆ ಕೂತ್ಕೊಂಡು ಮಾತಾಡಬೇಕು. ನಮಗೆ ಯಾವಾಗ ಸಮಯ ಸಿಗುತ್ತೋ ಆಗೆಲ್ಲ ಭಗವಂತನ ಕಥೆಯನ್ನು ಚರ್ಚೆ ಮಾಡಬೇಕು. ಆಮೇಲೆ ಆಂಜನೇಯ ತನ್ನ ಮತಿಗನುಗುಣವಾಗಿ, ತನಗೇನು ಗೊತ್ತಿದೆಯೋ ತನ್ನ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಆ ಗುಣಸಾಗರದಲ್ಲಿ ಮುಳುಗೆದ್ದು ಅದನ್ನು ವರ್ಣನೆ ಮಾಡ್ತಾ ಇದ್ದ. ಅವನಿಗೇನೇನೆಲ್ಲ ತೋಚ್ತಾ ಇತ್ತು ಅಲ್ಲೆಲ್ಲ ನಡೆದಿರೋದು ಕೇಳ್ತಿದ್ರಲ್ಲ, ಸೊ ಅವನಿಗೆ ಆ ರಾಮನ ಬಗ್ಗೆ ಏನೆಲ್ಲ ಗೊತ್ತಾಗ್ತಾ ಇತ್ತು ಅದನ್ನೆಲ್ಲ ಅವನು ವರ್ಣನೆ ಮಾಡ್ತಾ ಇದ್ದ. ಶ್ರೀರಾಮನ ವಿಮಲ ಗುಣಗಳನ್ನು ಕೇಳಿ ಸೋದರರಿಬ್ಬರು ಕೂಡ ತುಂಬ ಸುಖ ಪಡ್ತಾ ಇದ್ರು. ನಿಜವಾಗ್ಲೂ ಭಗವಂತನ ಆ ಲೀಲೆಗಳನ್ನು ಕೇಳ್ತಾ ಇದ್ರೆ ಮನಸ್ಸಿಗೊಂದು ಆನಂದ ಆಗುತ್ತೆ. ಅದು ನಿಜವಾಗ್ಲೂ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಈ ರೀತಿ ರಾಮಚರಿತ ಮಾನಸ ಆಗಲಿ ಭಾಗವತ ಆಗಲಿ ಇದನ್ನೆಲ್ಲ ಕೇಳೋಕ್ಕಾಗತ್ತಾ ಪ್ರತಿದಿನ? ಇಲ್ಲ. ಅದರಲ್ಲಿ ಯಾವುದೋ ಒಂದು ಆನಂದ, ಏನೋ ಒಂದು ಸುಖ ಇದೆ, ಅದರಿಂದನೇ ನಾವು ಕೇಳೋದಕ್ಕಾಗೋದು. ವಿನಯದಿಂದ ಮತ್ತೆ ಮತ್ತೆ ಹೇಳಿಸಿ ಅವರು ಕೇಳ್ತಾ ಇದ್ರು. ನಗರ ನಿವಾಸಿಗಳೆಲ್ಲರ ಮನೆಗಳಲ್ಲೂ ಕೂಡ ಪುರಾಣ ಕಥೆಗಳು, ಶ್ರೀರಾಮನ ಪವಿತ್ರ ಕಥೆಗಳನ್ನು ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ರು. ಸ್ತ್ರೀ ಪುರುಷರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಗುಣಗಾನ ಮಾಡ್ತಾ ಆನಂದದಲ್ಲಿ ಮುಳುಗಿದ್ದು ಅವ್ರಿಗೆ ಹಗಲು ഇരുಳು ಯಾವುದು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಬೆಳಗ್ಗೆ ಆದರೂ ಗೊತ್ತಾಗಲ್ಲ, ಸಾಯಂಕಾಲ ಆದರೂ ಗೊತ್ತಾಗಲ್ಲ. ಭಗವಂತನ ಲೀಲೆಗಳು ಅಂತಂದ್ರೇ ಹಾಗೆ. ಆ ಧರ್ಮಗ್ರಂಥಗಳಲ್ಲಿರುವಂಥ ವಿಚಾರಗಳನ್ನು ನಾವು ಓದ್ತಾ ಇದ್ದಾಗ ಸಮಯ ಆಗಿದ್ದು ಗೊತ್ತಾಗೋದಿಲ್ಲ, ಹೊಟ್ಟೆ ಹಸು ಅನ್ನೋದು ಗೊತ್ತಾಗೋದಿಲ್ಲ, ಏನೂ ಗೊತ್ತಾಗಲ್ಲ. ಈ ಜಗತ್ತನ್ನೇ ಮರೆತು ಬಿಡ್ತೀವಿ ನಾವು. ಆ ರೀತಿಯ ಹುಚ್ಚುತನ ಬರಬೇಕು ನಮ್ಗೆ. ಯಾವ್ಯಾವುದೋ ಒಂದು ಭೌತಿಕ ಪ್ರಪಂಚದಲ್ಲಿರುವಂಥ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ, ಯಾವುದೋ ಘಟನೆಗಳ ಮೇಲೆ ನಮಗೆ ಹುಚ್ಚುತನ ಇದೆಯಲ್ಲ, ಅದೆಲ್ಲ ಹೋಗಿ ಆ ಭಗವಂತನಲ್ಲಿ ನಮಗೆ ಹುಚ್ಚುತನ ಬರಬೇಕು. ಅವನ ವಿಚಾರಗಳನ್ನು ಕೇಳೋದು, ಲೀಲೆಗಳನ್ನು ಕೇಳೋದು, ಆಮೇಲೆ ತತ್ವಗಳನ್ನು ತಿಳ್ಕೊಳ್ಳೋದು, ಭಜನೆಗಳು, ಕೀರ್ತನೆಗಳು, ಇದರಲ್ಲಿ ನಮಗೆ ಹುಚ್ಚುತನ ಬರಬೇಕು. ನಾಮ ಸಂಕೀರ್ತನೆ, ಜಪ ಮಾಡೋದು, ಇದರಲ್ಲಿ ನಮಗೆ ಬಂದಾಗ ನಮ್ಮನ್ನು ಯಾರೂ ಏನೂ ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸು ಅಷ್ಟೊಂದು ಶಕ್ತಿಯುತವಾಗಿಬಿಡುತ್ತೆ, ಎಲ್ಲ ಶಕ್ತಿ ನಮಗೆ ಬಂದ್ಬಿಡುತ್ತೆ. ಆ ಮನಸ್ಸನ್ನು ಗೆಲ್ಲೋ ಶಕ್ತಿ ಕೂಡ ನಮಗೆ ಬರುತ್ತೆ. ಅದಕ್ಕೋಸ್ಕರನೇ ನಾವು ಪ್ರತಿನಿತ್ಯ ಎಷ್ಟಾಗುತ್ತೋ ಅಷ್ಟು ನಾವು ಭಗವಂತನ ಲೀಲೆಗಳನ್ನು ಕೇಳೋದ್ರಲ್ಲಿ ನಮ್ಮ ಸಮಯವನ್ನು ಕಳೆಯೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.